ಈ ದಿನ ನಮ್ಮ ಮುಳಬಾಲ್ ತಾಲೂಕಲ್ಲಿ ಮುಳಬಾಲ್ ತಾಲೂಕಿನ ಆವಣಿ ಹೋಬಳಿ ಬ್ಲಾಕ್ ಅಧ್ಯಕ್ಷರಾದಂತಹ ನಮ್ಮ MC ನೀಲಕಂಠೇಗೌಡರು ದೇವದಿನರಾದಂತಹ ಒಂದು ಸುದ್ದಿ ತಿಳಿದು ತುಂಬಾ ನೋವಾಗಿದೆ. ಯಾವುದೇ ಪಕ್ಷ ಆಗಿರ್ಬೋದು, ನಾವೆಲ್ಲ ಬಿಜೆಪಿ ಪಕ್ಷ, ನಮ್ಮ ನೀಲಕಂಠಣ್ಣವರು ಕಾಂಗ್ರೆಸ್ ಪಕ್ಷ. ಆದ್ರೆ ಈ ದಿನ ಅವರು ದೇವದಿನರಾದಾಗ ನಮ್ಗೆಲ್ಲ ತುಂಬಾ ನೋವಾಯಿತು. ಏಕೆ ಅಂತಂದ್ರೆ ನಾವು ಮಾನವೀಯತೆ ದೃಷ್ಟಿಯಲ್ಲಿ ನಾವು ನೋಡಿದಾಗ ಅವರು ಒಂದು ಪಕ್ಷ, ನಾವೊಂದು ಪಕ್ಷ ಆದ್ರೂನು ಆಲೋಚನೆ ಒಂದೇ ಆಗಿತ್ತು. ಏನಪ್ಪಾ ಅಂತಂದ್ರೆ ಒಂದು ಜನಸೇವೆ. ಈ ಬಡಬಗ್ಗರಿಗೆ ಸರ್ಕಾರದಿಂದ ಬರುವಂತ ಒಂದು ಅನುಕೂಲಗಳನ್ನ ಕೊಡುವಂತ ಕರ್ತವ್ಯ ಅವರು ಮಾಡ್ತಿದ್ರು, ನಾವು ಮಾಡ್ತಿದ್ವಿ. ಮತ್ತೆ ಅವರ ನಮ್ಮ ಒಡನಾಟ ಕೂಡ ಚೆನ್ನಾಗಿತ್ತು. ನಮಗೂ ಕೂಡ ತುಂಬಾ ಪ್ರೋತ್ಸಾಹ ಮಾಡ್ತಿದ್ರು. ಬಿಜೆಪಿಯಲ್ಲಿ ಒಂದು ಒಳ್ಳೆ ನಾಯಕತ್ವ ಮಾಡ್ತಾ ಇದೀಯಪ್ಪ, ಇದೇ ತರ ನೀನು ಮುಂದುವರಿ, ಫ್ಯೂಚರ್ ಅಲ್ಲಿ ಒಂದು ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ನಮ್ಗೂನು ಒಂದು ಒಳ್ಳೆ ಆಶೀರ್ವಾದ ಮಾಡ್ತಿದ್ದಂತವ್ರು ಈ ದಿನ ಸಡನ್ ಆಗಿ ಈ ತರ ಒಂದು ದೈವದಿನರಾಗಿದ್ದಾರೆ ಅಂದಾಗ ನಮ್ಗೆಲ್ಲ ತುಂಬಾನೇ ನೋವಾಯ್ತು. ಹಾಗಾಗಿ ಈ ಒಂದು ವಿಷಯ ತಿಳಿದಾಗ ನಾವೆಲ್ಲರೂ ನಮ್ಮ ಟೀಮ್ ಎಲ್ಲರೂ ಬಂದು ಅವ್ರಿಗೆ ಒಂದು ಶ್ರದ್ಧಾಂಜಲಿನ ನಾವು ಅರ್ಪಿಸಿ, ಆದ್ರೆ ಒಂದು ದುರ್ದೈವ ನೋಡಿ, ನಿನ್ನೆ ಚೆನ್ನಾಗಿದ್ದಂತಹ ಒಂದು ವ್ಯಕ್ತಿ ಸಡನ್ ಆಗಿ ಈ ತರ ಆದ್ರು ಅಂದಾಗ ಅದನ್ನ ತಡ್ಕೊಳ್ಳೋದಕ್ಕೆ ಯಾರ ಕೈಲೂ ಆಗೋದಿಲ್ಲ. ಈ ದಿನ ಅವರು ಇಡೀ ತಾಲೂಕಲ್ಲಿ ಯಾವ್ದದು ದಿವ್ಯ ಸುಮಂಗಲಿ ಭವ ಅಂತೇಳಿ ಎಷ್ಟೋ ಹೆಣ್ಮಕ್ಳಿಗೆ ಅವರ ಒಂದು ತಾಳಿ ಗಟ್ಟಿಯಾಗಿರ್ಬೇಕು, ಅವರ ಒಂದು ಅರ್ಶನ ಕುಂಕುಮ 100 ವರ್ಷ ಇರ್ಬೇಕು ಅನ್ನೋಂತ ಒಂದು ಕಾರ್ಯಕ್ರಮನ ಅವ್ರು ಮಾಡ್ಕೊಂಡು ಹೋಗ್ತಿರೋಂತ ಸಂದರ್ಭದಲ್ಲಿ ಅವ್ರದೇ, ಅವರ ಧರ್ಮಪತ್ನಿಯರದೇ ಒಂದು ತಾಳಿ ಆ ದೇವರು ಕಿತ್ಕೊಂಡ್ರು ಅಂತಂದ್ರೆ ಇದು ಒಂಥರ ನೋವಿನ ವಿಷಯ. ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಸಾರಿ ಅವರ ಒಂದು ಕುಟುಂಬಕ್ಕೆ ಹಾಗೂ ಅವರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಧೈರ್ಯ ಕೊಡುವಂತ ಶಕ್ತಿ ಕೊಡ್ಲಿ ದೇವರು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.